ಇನ್ನು ಶಿವಮೊಗ್ಗದಲ್ಲಿ ಯಾವ್ಯಾವ ಮುಠಾಳರು ಈ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಅಂಥವ್ರ ವಿರುದ್ಧನೂ ಕೂಡ ಕೇಸ್ ದಾಖಲಾಗಿದೆ. ಭದ್ರಾವತಿ ನಗರದಲ್ಲಿ ನಿನ್ನೆ ಆದಂತ ಘಟನೆ ಇದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕಿಡಿಗೇಡಿಗಳು ಕೂಗಿದ್ರು. ಈಗ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತ ಹಿಂದೂ ಸಂಘಟನೆಗಳು ಇದನ್ನು ಆಗ್ರಹಿಸ್ತಾ ಇವೆ. ಎಸ್, ಕ್ರಮ ಜರುಗಿಸುವಂಥದ್ದು ಕೂಡ ನಿಜ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದನ್ನು ಪೊಲೀಸರು ಮಾಡ್ತಾರೆ. ಪ್ರತಿ ಬಾರಿ ಒಂದಲ್ಲ ಒಂದಿಂತ ಕೇಸ್ಗಳಿರ್ತಾವೆ ನೋಡಿ. ಬನ್ನಿ, ಈಗ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲೇ ಸ್ಥಳದಲ್ಲೇ ಹಾಜರಿದ್ದಾರೆ. ಬಸವರಾಜ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಜನ ಏನಂತಾರೆ, ಬನ್ನಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬಸವರಾಜ್, ನೋಡೋಣ. ನಿನ್ನೆ ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬ ಇತ್ತು. ಹಬ್ಬದ ಮೆರವಣಿಗೆ ಆಗ್ತಾ ಇತ್ತು, ಸಂಭ್ರಮ ಸಡಗರ ಇತ್ತು. ಈ ನಡುವೆ ಕೂಡ ಒಂದು ಅಚಾತುರ್ಯ ನಡೆದಿದೆ. ನಾವೀಗ ಭದ್ರಾವತಿ ನಗರದಲ್ಲಿರುವಂತಹ ಗಾಂಧಿ ವೃತ್ತದಲ್ಲಿದ್ದೇವೆ. ಇದೇ ಗಾಂಧಿ ವೃತ್ತದಲ್ಲಿ ನಿನ್ನೆ ಸಂಜೆ ಅಂದರೆ 7:30 ಸುಮಾರಿಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಾ ಇತ್ತು. ಈ ಮೆರವಣಿಗೆ ಸಂದರ್ಭದಲ್ಲಿ ಕೆಲವೊಂದು ಏನು ಕಿಡಿಗಳಿದ್ದಾರೆ, ಅವರು ದೇಶ ದ್ರೋಹಿ ಘೋಷಣೆಯನ್ನು ಹಾಕಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಡ ಕೂಗಿದ್ರು. ಇದರಿಂದ ಈಗ ಭದ್ರಾವತಿ ನಗರದಲ್ಲಿ ಒಂದು ರೀತಿಯಿಂದ ಬಿಗುವಿನ ವಾತಾವರಣ ನಿರ್ಮಾಣ ಅಂತ ಹೇಳ್ಬೋದು. ಈ ಒಂದು ಗಾಂಧಿ ವೃತ್ತ ಇದೆ. ಈ ಗಾಂಧಿ ವೃತ್ತ ಮೂಲಕವಾಗಿ ನಿನ್ನೆ ಸಂಜೆ ಮೆರವಣಿಗೆ ತೆರಳ್ತಾ ಇತ್ತು. ಈ ಸಂದರ್ಭದಲ್ಲಿ ಗುಂಪಿನಲ್ಲಿದ್ದಂಥ ಕಿಡಿಗೇಡಿಗಳು ಪಾಕ್ ಪರವಾಗಿ ಘೋಷಣೆ ಹಾಕಿದ್ರು, ದೇಶ ದ್ರೋಹಿ ಘೋಷಣೆ ಹಾಕಿದ್ರು. ಅದರ ನಂತರ ಈಗ ಭದ್ರಾವತಿ ನಗರದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಭದ್ರಾವತಿ ನಗರದಲ್ಲಿರುವಂಥ ಮಾಧವಾಚಾರ್ಯ ವೃತ್ತ ಇದೆ, ಭದ್ರಾವತಿ ಚನ್ನಗಿರಿ ರಸ್ತೆ ತಡೆದು ಅಲ್ಲಿ ಧರಣಿ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದೇ ಒಂದು ಬೇಡಿಕೆ ನೀಡ್ತಿದ್ದಾರೆ, ಯಾರು ದೇಶದ್ರೋಹಿ ಘೋಷಣೆ ಹಾಕಿದ್ದಾರೆ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅಂದರೆ ಈ ಒಂದು ಗಾಂಧಿ ವೃತ್ತ ನೋಡ್ಬೋದು. ಈ ಗಾಂಧಿ ವೃತ್ತದಿಂದ ಮೂಲಕವಾಗಿ ನಿನ್ನೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ ಇಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಆ ಮೆರವಣಿಗೆಯಲ್ಲಿ ಏನು ಪಾಕ್ ಪರ ಏನು ಘೋಷಣೆ ಕೂಗಿದ್ರು, ಆ ಘೋಷಣೆ ಕೂಗಿರುವಂಥ ವಿಡಿಯೋ ಇದೆ. ಆ ವಿಡಿಯೋ ಈಗ ವೈರಲ್ ಆಗಿದೆ, ಸಾಕಷ್ಟು ಚರ್ಚೆ ಕೂಡ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಯಾರು ಈ ಕೃತ್ಯ ಮಾಡಿದಾರನ್ನ ಕೂಡಲೇ ಬಂಧನ ಆಗಬೇಕಂತ ಹೇಳಿ ಈಗ ಹಿಂದೂಪರ ಸಂಘಟನೆ, BJP ಎಲ್ಲರೂ ಕೂಡ ಪಟ್ಟು ಹಿಡ್ಕೊಂಡಿದ್ದಾರೆ. ಭದ್ರಾವತಿ ಗಾಂಧಿ ವೃತ್ತ ಇದ್ದಿದ್ದು ಹಳೆ ಏನು ಪೊಲೀಸ್ ಇನ್ನು ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗಾಗಲೇ ಶಿವಮೊಗ್ಗ SP ಮಿಥುನ್ ಕುಮಾರ್ ಇದ್ದಾರೆ, ಅವರು ಒಂದು FIR ಕೂಡ ದಾಖಲಾಗಿದೆ. ಯಾರು ಕೃತ್ಯ ಮಾಡಿದ್ದಾರೆ ಅವ್ರನ್ನ ಬಂಧಿಸುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಗಾಂಧಿ ವೃತ್ತದಲ್ಲಿ ಏನು ನಿನ್ನೆ ಘಟನೆ ನಡೀತು, ಈ ಘಟನೆಯಲ್ಲಿ ಈಗ ನೋಡ್ಬೋದು ಯಾವ ರೀತಿ ವಾತಾವರಣ ಅಂದರೆ ಇಲ್ಲಿ ಕೂಡ ಇಲ್ಲಿ ಬರುವಂಥ ರಸ್ತೆಗೆ ಬ್ಯಾರಿಕೇಡ್ ಕೂಡ ಹಾಕಲಾಗಿದೆ. ಈ ಒಂದು ಸೂಕ್ಷ್ಮ ಪ್ರದೇಶ ಆಗಿದ್ದರಿಂದ ಕೂಡ ಪೊಲೀಸರು ಭದ್ರಾವತಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬರೀ ಪ್ರತಿಕ್ರಿಯೆ ಕೊಡುವಂಥದ್ದು ಮಾತ್ರ ಅಲ್ಲ, ದಿಲ್ಲಿ ತನಕ ಹೋಗಿ ಅವರು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ. ನೋಡಿ ಸ್ಥಿತಿಗತಿಗಳು ಏನಾಗ್ತಾ ಇದೆ ಅಂತ. ಧರ್ಮಸ್ಥಳದಿಂದ ಹಿಡಿದು ಅದು ಮದ್ದೂರಿನ ತನಕ ಏನೇನು ನಡೀತಾ ಇದೆ ಅದೆಲ್ಲದರ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬರೀ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಮತ್ತು ಸುಧಾಕರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಈದ್ ಮಿಲಾದ್ ಮೇಲೆ. ಯಾಕೆ? ನೀವಿರೋರು ಭಾರತದೊಳಗೆ, ಅನ್ನ ತಿನ್ನೋದು ಭಾರತದಲ್ಲಿ, ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅಯೋಗ್ಯರು. ಯಾಕೆ ಹೇಳ್ತಾರೆ ಅಂತಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಿಲ್ಲ. ವಿಧಾನಸೌಧದಲ್ಲೇ ಅಂದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಇನ್ನು ನಮಗಿನ್ನು ದೊಡ್ಡ ಮಹಾ ಇಲ್ಲೇ ರಸ್ತೆದಾಗ ಅನ್ನೋದು ಅಂತ ತಿಳ್ಕೊಂಡು ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳು ಈ ರೀತಿ ಮಾಡ್ತಾಯಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಭಾರತಕ್ಕೆ ಜಿಂದಾಬಾದ್ ಹೇಳ್ತಾರಾ? ಹೇಳಲ್ಲ. ವಿಧಾನಸೌಧದಲ್ಲಿ ಒಬ್ಬ ರಾಜ್ಯಸಭಾ MP ಆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಇವರಿಗೆ ಲಜ್ಜೆಗೆಟ್ಟಂಥ ಕಾಂಗ್ರೆಸ್ ಸರ್ಕಾರ. ಇನ್ನು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರುವಂಥದ್ದು ನನಗೇನು ವಿಶೇಷ ಅಂತ ಅನಿಸಿಲ್ಲ. ಇದು ಸುಧಾಕರ್ ಅವ್ರ ಮಾತು. ಸುಧಾಕರ್ ಕಾಂಗ್ರೆಸ್ಸಲ್ಲೇ ಇದ್ದಂಥವರು, ನಂತರ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟವರು BJP ಬಂದಂಥವರು, ಮಂತ್ರಿ ಆದಂಥವರು, ಆರೋಗ್ಯ ಸಚಿವರು ಕೂಡ ಆಗಿದ್ರು. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಇರೋ ತನಕ ಇಂಥವೆಲ್ಲವೂ ಕೂಡ ಇರ್ತವೆ ಅನ್ನುವಂಥದ್ದು ಅವರ ಮಾತು.